ಥಿಯೇಟರ್ ಸಿನಿಮಾ ನೋಡಿದ್ರೆ ಟಿವಿ ನೋಡಿಲ್ಲ. ನಾನು ಟಿವಿಲಿ ಅದೇ ಬೇಜಾರ್. ಒಂದ್ ನಿಮಿಷ, ಯಾವ ಸಿನಿಮಾ ಒಂದ್ ಸಿಗರೇಟ್ ಹೊಡ್ಕೊಂಡು ನೀವು ಎಂಟ್ರಿ ಕೊಡ್ತೀರಾ ಸರ್, ದಟ್ ವಾಸ್ ರಿಯಲಿ ಗುಡ್. ಪಾಪ ಅವ್ರಿಗೆ ನಾಳೆ ಶೂಟಿಂಗ್ ಇದೆ ಪಾಪ. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತುಂಬಾ ಲೇಟ್ ಆಗಿ ಸಾಯಂಕಾಲದ ಹೊತ್ತು ವ್ಲಾಗ್ ಶುರು ಮಾಡ್ತಾ ಇದೀವಿ. ಎಲ್ಲ ಓಡೋಗ್ಬಿಟ್ರು ನನ್ನ ವ್ಲಾಗ್ ಶುರು ಮಾಡಿದ ತಕ್ಷಣ. ಮೆಟ್ರೋಸ್ ಹಾಗಾಗಿ ನಾವು ಇವತ್ತು ರಾಯಲ್ ಸಿನಿಮಾ ಇಂಟರ್ವ್ಯೂಗೆ ಬಂದಿದ್ದೀವಿ. ಸೊ ಮೋಸ್ಟ್ ಓಬ್ಲಿ ನಮ್ಮದೇ ಲಾಸ್ಟ್ ಇಂಟರ್ವ್ಯೂ. ದಿನಕರ್ ಸರ್ ಇದ್ದಾರೆ, ರಘು ಮುಖರ್ಜಿ ಅವರು ಇದ್ದಾರೆ, ವಿರಾಟ್ ಇದ್ದಾರೆ, ಸಂಜನಾ ಇದ್ದಾರೆ. ಆ್ಯಸ್ ಯೂಶುವಲ್ ನನ್ನ ಟೀಮ್ ಇದೆ. ಹಾಯ್ ಗಾಯ್ಸ್, ಇವತ್ತು ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ ನಮ್ಮ ಸ್ಪೆಷಲ್ ಆದ ಅಂಕಿತ್ ಅವರು ಇದ್ದಾರೆ. ಸೊ ಅವರು ಅಲ್ಲಿ ವಿಡಿಯೋ ಮಾಡ್ಕೊಂತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಸ್ಥೆಟಿಕ್ ಅಂಕಿ ಬ್ಲಾಗ್. ಸೂಪರ್ ಟ್ಯಾಲೆಂಟೆಡ್ ಜಯಂತ್. ಮೆಟ್ರೋಸ್ ಆಗದ ಸ್ಕೆಚ್ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ. ಸೊ ಜಯಂತ್ ಅವ್ರಂತರ ಮಲ್ಟಿ ಟ್ಯಾಲೆಂಟೆಡ್. ಶೈನ್ ಮಾಡಬೇಡಿ, ಇಲ್ಲೂ ರೋಲ್ ಆಗ್ತಾ ಇದೆ. ನನಗೆ ತಡ್ಕೊಳಕ್ ಆಗ್ತಿಲ್ಲ. ಓಕೆ, ಹಿಂಗೆ ತೆಗಿಯೋಣ. ನಿಮ್ಮ ಕ್ಯಾಮ್ರಾದಲ್ಲಿ ನಾನು, ನಮ್ಮ ಕ್ಯಾಮ್ರಾದಲ್ಲಿ ಓಕೆ. ಇದೇನೋ ಆ್ಯಂಗಲ್ಸ್ ವಿಯರ್ಡ್ ಆಗಿದೆ. ಇಲ್ಲಿಗೆ ಆಗ್ತದ್ರಿ. ನಮ್ಮದು ಸಂಕ್ರಾಂತಿ ಸ್ಪೆಷಲ್ ಅಲ್ಲ 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 ಸ್ಪೆಷಲ್ ಇಲ್ಲ. ನೀವಿಲ್ಲಿ ಮಾಡ್ಕೋತೀರಾ? ನಮ್ ಸಂಕ್ರಾಂತಿ ಸ್ಪೆಷಲ್ ಅಲ್ಲ, ಕ್ಯಾಂಡಿಡ್ ಇಂಟರ್ವ್ಯೂ. ಅಲ್ಲಿ ಅದ್ ಲೈಟ್ ಇದಾಗ್ಲಿ ಅಂತಾನೆ, ಶೇರ್ ಆಗ್ಲಿ ಅಂತಾನೆ ಅಲ್ಲೂ ಹಾಕಿ ಇಲ್ಲೂ ಹಾಕಿದ್ದು. ಅಲ್ಲ, ನಾವು ಆತರ ಕಾಸ್ಟ್ಯೂಮ್ ಎಲ್ಲ ಇಲ್ವಲ್ಲ, ಹಂಗಾಗಿ ನೀವು ನಿಮ್ದಕ್ಕೆ ಹಾಕೊಳ್ಳಿ ಬೇಕಾದ್ರೆ. ಅಲ್ಲ, ನಮ್ದು ಫಸ್ಟ್ ಇವಾಗ ಇಲ್ಲಿ, ಅದಕ್ಕೆ ಸೆಟಪ್ ಮಾಡ್ಕೊಂಡಿರೋದು ನಾವು. ಅದಕ್ಕೆ ಯಾವುದು ಅವ್ರದ್ದು ಇನ್ನೂ ಮುಗ್ದಿಲ್ವಾ? ಇವ್ರನ್ನ ಕಳಿಸ್ತೀನಿ ಅಂದ್ರು ಸರ್ನ, ದಿನಕರ್ ಸರ್ನ ಮತ್ತೆ ರಘು ಅವ್ರನ್ನ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಕಳಿಸ್ತೀನಿ ಅಂದ್ರು, ಅದಕ್ಕೇನೆ ಅವರು. ಇವರು ವಿದ್ಯಾ ಅಂತ, ಸೂಪರ್ ಟ್ಯಾಲೆಂಟೆಡ್ ಎಡಿಟರ್. ಸೂಪರ್ ಟ್ಯಾಲೆಂಟೆಡ್. ಅಷ್ಟು ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡ್ತಾರಲ್ಲ ಮೆಟ್ರೋಸ್ ಆಗೋದು ವಿಡಿಯೋ. ಯಾರದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಎಸ್, ಎಸ್ಥೆಟಿಕ್ ಅಂಕಿತ್ ಅವರೇ, ಪ್ಲೀಸ್. ನಾನು ಎಸ್ಥೆಟಿಕ್ ಆಗಿಲ್ಲ, ಈ ಪ್ಲೇಸ್ ಎಸ್ಥೆಟಿಕ್ ಆಗಿದೆ. ಫಾರ್ ಎಕ್ಸಾಂಪಲ್, ಈ ಲ್ಯಾಂಪ್ ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಇದು ರಾಯಲ್ ಸಿನಿಮಾ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ, ಜಯಣ್ಣ ಸರ್ ಮತ್ತು ಭೋಗಣ್ಣ ಸರ್. ಅದು ಭೋಗಣ್ಣ ಸರ್ ಅವ್ರ ಪ್ಲೇಸ್ ಅನ್ಸುತ್ತೆ, ಐ ಆಮ್ ನಾಟ್ ಶೂರ್. ಫಾರ್ಮ್ ಹೌಸ್ ಥರ ಇದೆ, ಸಕ್ಕತ್ತಾಗಿದೆ. ಈ ಪಾಟ್ ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ನನಗೆ ಎಸ್ಥೆಟಿಕ್ ವಸ್ತುಗಳನ್ನ ತೋರ್ಸಕ್ಕೆ ಹೆಲ್ಪ್ ಮಾಡ್ತಿರೋ ವಿದ್ಯಾ ಅವ್ರು ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಬರೀ ಬ್ಯಾಕ್ ಶಾಟಲ್ಲೇ ಕಾಣಿಸ್ತಾರೆ. ಓಕೆ, ಈ ಎನರ್ಜಿ, ಈ ವ್ಲಾಗ್ ಮಾಡ್ತಿರೋದು ಯಾಕೆ ಗೊತ್ತಾ? ನಾವು ಬಂದಿದ್ದು 2:15 ನಮ್ಮ ಇಂಟರ್ವ್ಯೂ ಅಂದ್ಕೊಂಡು. ಈ ಟೈಮ್ ಎಷ್ಟು? 6:15, ಆಲ್ಮೋಸ್ಟ್ 6:30. ಆದರೂ ಇದೇ ಎನರ್ಜಿ ಕ್ಯಾರಿ ಮಾಡಿ, ಎನರ್ಜಿ ಕಾಡಿ ಮಾಡಿ ಒಟ್ಟು ನಾಲ್ಗೇನೂ ತಿರುಗ್ತಾ ಇಲ್ಲ. ಇಂಟರ್ವ್ಯೂ ಕರೆಕ್ಟ್. ಇದೇ ಎನರ್ಜಿ. ಬಾಲ ಎಲ್ಲ ಹಾಕೊಂಡಿದ್ದೀವಿ ನೋಡಿ, ಮೈಕ್ ಎಲ್ಲ ಹಾಕೊಂಡು, ಬಾಲ ಎಲ್ಲ ಬಿಟ್ಕೊಂಡು. ಮಂಗ ಅಂತಿನ್ನೆ ಅಂತ ಕೇಳಿ ಕರೆಯೋದು. ನಾವು ತೀರ್ಥಹಳ್ಳಿ ಅವ್ರು ಸ್ವಲ್ಪ ಮಂಗನ ಹತ್ತಿರದಲ್ಲಿ ಇರ್ತೀವಿ, ಅದಕ್ಕೆ ಮಂಗನಾಟ. ಸೊ ಇದು ಎಸ್ಥೆಟಿಕ್ ಆಗಿ ನಾವು ಹಾಕಿರುವಂಥ ಸೆಟ್ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಅವ್ರ ಫಾರ್ಮ್ ಹೌಸಲ್ಲಿ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಈಗ ಒಂದು ಸೆಟಪ್ ಮಾಡಿದ್ದೀವಿ. ಆ ಕಡೆ ತೋರಿಸ್ಬೇಡ ಅಲ್ವಾ? ಓಕೆ, ಇಷ್ಟೇ ವಿಷಯ. ಅವರೆಲ್ಲ ಬಂದಮೇಲೆ ಅವ್ರನ್ನ ಆದಷ್ಟು ನನ್ನ ಬ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಕಾಣ್ತಿದ್ರಲ್ಲ, ಅವರೇ ಪ್ರೊಡಕ್ಷನ್ ಅವರು. ನಮಗೆ ಟೀ ಕಾಫಿ ಎಲ್ಲ ಸಕ್ಕತ್ತಾಗಿ ಕೊಟ್ಟರು. ಥ್ಯಾಂಕ್ ಯು ಸೊ ಮಚ್. ಚಿಕನ್ನು ಕೊಟ್ಟರು ಮಧ್ಯಾಹ್ನ. ಇವರಿದ್ದಾರಲ್ಲ, ಇವರು ನಮ್ಮ PRO ಸುಮಂತ್ ಅಂತ. ಹೆವಿ ಟಾರ್ಚರು. ಕರೆಕ್ಟಾಗಿ ಡ್ಯೂರೇಷನ್ ಕೊಡ. ಒಂದು ನಿಮಿಷ, ಏನು ಹೇಳ್ತೀರಿ ವಿದ್ಯಾ? ಥಿಯೇಟರ್ ಸಿನಿಮಾ ನೋಡಿದ್ರೆ ಟಿವಿ ನೋಡಿಲ್ಲ. ನಾನು ಟಿವಿಲಿ ಅದೇ ಬೇಜಾರ್. ಒಂದು ನಿಮಿಷ, ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದೀವಿ ನಾವು? ಯಾಕೆ ಇಷ್ಟ ಆಯ್ತು ನಿಮ್ಗೆ? ಗೊತ್ತಿಲ್ಲ, ಅವಾಗ ಲೈಕ್ ಅಂದ್ರೆ ಹಿಂಗೊಂದು ಟ್ರಾವೆಲ್ ಇಟ್ಕೊಂಡು ನಮಗೆ ತುಂಬಾ ಬಂದಿದ್ದು. ಎಲ್ಲರೂ ಅಷ್ಟೇ ಸರ್, ಅದ್ಭುತವಾದ ಸಿನಿಮಾ ಮಾಡಿದ್ದೀರಾ ನೀವು, ನಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ. ಸರ್ ಎಲ್ಲಿ ನೋಡಿದ್ರಿ ಅಂದ್ರೆ ಟಿವಿಲಿ ಏನು. ಅದೇ ಬೇಜಾರು. ಥಿಯೇಟರ್ ಬಂದು ನೋಡಿದ್ರೆ ಅಟ್ಲೀಸ್ಟ್ ಜನಕಾರ ಗೊತ್ತಾಗಿರೋದು, ಒಂದು ಇದು ರೆವಿನ್ಯೂ ಬಂದಿದ್ದಾಗ. ಜನ ಥಿಯೇಟರ್ ನೋಡಿಲ್ಲ, ಅದಕ್ಕೆ ಸಿನಿಮಾ ವರ್ಕ್ ಆಗಿಲ್ಲ. ಬಂದಿರೋದೇ ಗೊತ್ತಿಲ್ಲ ಆನೆಸ್ಟ್ಲಿ. ನಮ್ಗೆ ಆಮೇಲೆ ಯಾವಾಗಲೂ ಒಂದ್ಸರಿ ಅದು ಮೋಸ್ಟ್ಲಿ ಅದು ಮೋಸ್ಟ್ಲಿ ಉದಯ ರಿಲೀಸ್ ಆಗಿತ್ತು ಅನ್ಸುತ್ತೆ. ನಾವು ಉದಯ ಮೂವೀಸ್. ಹೌದು, ಉದಯ. ಸೊ ಅಲ್ಲಿ ಫಸ್ಟ್ ನೋಡಿದ್ದು. ಆಮೇಲೆ ಲೈಕ್ ಅಂದ್ರೆ
ಸ್ವಲ್ಪ ನೀವು ಹಿಂದಿ ವೆಬ್ ಸೀರೀಸ್ ಮಿನಿ ಸೀರೀಸಲ್ಲೆಲ್ಲ ಅದೊಂದು ಟಾಪಿಕ್ ಬರುತ್ತೆ. ಅಂದರೆ ಯಾರ್ಯಾರೋ ಪರಿಚಯ ಆಗ್ತಾರೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅನ್ನೋದು. ಬಟ್ ಅದು ಎಲಾಬ್ರೇಟ್ ಆಗಿ ಸಿನಿಮಾ ಅಂತ ತುಂಬ ರೇರ್ ಬಂದಿರೋದಲ್ಲ. ಅದೇನೋ ಗೊತ್ತಿಲ್ಲ, ತುಂಬ ಫ್ರೆಶ್ ಆಗಿತ್ತು, ತುಂಬ ಒಂಥರ ಎಲ್ಲೂ ನೋಡಿರ್ಲಿಲ್ಲ ಆವಾಗಿನ ಟೈಮಿಗೆ ಅವಾಗಿನ ಟೈಮಿಗೆ ಕನ್ನಡ ಗ್ಯಾರಂಟಿ ಗೊತ್ತಿಲ್ಲ. ದಿನಕರ್ ಸರ್ದು ಬೆಸ್ಟ್ ಪಾರ್ಟ್ ಅದೇ, ಅದು ನಾನು ಈಗಷ್ಟೇ ಹೇಳಿದ್ ನವಗ್ರಹ ಹೈಸ್ಟ್ ಅಂತ, ಹಂಗೆ ಆ ಥರದ ಜಾನರ್. ತುಂಬಾ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ಬಿಡ್ತೀನಿ ಅಂತ ನನಗೆ ಒಂದು ಡೌಟ್ ಇದೆ ಸರ್. ನೀವು ಇದರಲ್ಲಿ ಜಯರಾಜ್ ಆಗಿ ಒಂದು ಆಕ್ಟ್ ಮಾಡಿದ್ರಿ, ಚಕ್ರವರ್ತಿ ಫಿಲಮ್ ಅಲ್ಲಿ. ಅದಾದ್ಮೇಲೆ ನೀವು ಯಾವ್ದು ಮಾಡೇ ಒಂದು ಸಿಗರೇಟ್ ಹೊಡ್ಕೊಂಡು ನೀವು ಎಂಟ್ರಿ ಕೊಡ್ತೀರಾ ಸರ್. ದಟ್ ವಾಸ್ ರಿಯಲಿ ಗುಡ್. ನೀವು ಲಾಸ್ಟ್ ಅಲ್ಲಿ ಒಂದು ಕೊಡ್ತೀರಾ ಗನ್ ಶಾಟ್ ಆದ್ಮೇಲೆ, ಅದು ಮತ್ತೆ ನೀವು ಒಂದು ಎಂಟ್ರಿ ಕೊಡ್ತೀರಾ ಜೈಲಿಂದ ರಿಲೀಸ್ ಆದ್ಮೇಲೆ. ದಟ್ ವಾಸ್ ದ ಬೆಸ್ಟ್ ಶಾಟ್, ಬೆಸ್ಟ್ ಎಂಟ್ರಿ. ಬಿಕಾಸ್ ಒಂದು ರೌಡಿಗೆ ಅದು ಬೇಕು, ಆ ಕಲರ್ ಬೇಕು. ನಿಮ್ಮ ಆನ್ಸರ್ಲೇ ಇದೆ. ನೀವು ಬರೀ ನನ್ನ ಲುಕ್ ಬಗ್ಗೆ ಮಾತಾಡ್ತೀರಿ. ಲುಕ್ ಬಗ್ಗೆ ಅದರಲ್ಲಿ ಚೆನ್ನಾಗಿದೆ ಅನ್ನೋದಕ್ಕೆ ಕಾರಣ ನಾನು ತೂಗುದೀಪ ಶೋಧ ತರ ಕಾಣೋದಕ್ಕೆ ಆಕ್ಟಿಂಗ್ ನೀವು ಹೇಳಿದ್ರೆ ಇಲ್ಲ ಜಯಂತ್, ನಾನು ಅಬ್ಸರ್ವ್ ಮಾಡಿರೋದು ಏನಂದ್ರೆ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸಿನಿಮಾ ನೋಡಿದ್ರಲ್ಲೆಲ್ಲ ಅಬ್ಸರ್ವ್ ಮಾಡಿ ಒಂದಷ್ಟು ಮಾತಾಡ್ತಾ ಇರ್ತಾರೆ. ಓಕೆ, ನಮ್ಗೆ ಆಕ್ಚುಲಿ ಅದು ದಿನಕರ್ ತೂಗುದೀಪ ಅವರೇ ಜಯರಾಜ್ ಕ್ಯಾರೆಕ್ಟರ್ ಮಾಡಿರೋದನ್ನ ಗೊತ್ತೇ ಇರಲಿಲ್ಲ. ನನಗೆ ರೀಸೆಂಟ್ ಆಗಿ ಗೊತ್ತಾಗಿತ್ತು. ಅಡ್ವಾನ್ಸ್ ಬಟ್ ಅದನ್ನ ಗಿವ್ ಅಪ್ ಮಾಡ್ಬಿಡಿ, ಅದು ಬೇಕು ಆಕ್ಚುಲಿ. ಆ ತರ ಸುಮಾರು ಸಿನಿಮಾ ಹಂಗೆ ಮಿಸ್ ಆಗಿದೆ ಸರ್. ದಿಲ್ ರಂಗಿಲ್ಲ ಒಂದು ಗಣೇಶ್ ಅವ್ರದ್ದು ಗೋವಾದು ಸಿನಿಮಾ, ಆ ಸಿನಿಮಾನು ತುಂಬಾ ಚೆನ್ನಾಗಿದೆ. ಟಿವಿ ಬಂದ್ಮೇಲೆ ಕೆಲವೊಂದು ಸಿನಿಮಾಗಳು ಇಷ್ಟ ಆಗಿ ಮತ್ತೆ ಮತ್ತೆ ಬಂದಾಗ ನೋಡ್ತಾರೆ, ಬಟ್ ಥಿಯೇಟರ್ ಅದು ಅಲ್ಲ. ನಾವು ಮೋಸ್ಟ್ಲಿ ನಾವು ಜನಗಳಿಗೆ ರೀಚ್ ಆಗಿಲ್ಲ ಅನ್ಸುತ್ತೆ. ಥಿಯೇಟರ್ ಬರ್ತಾ ಇಲ್ಲ ಅಂತ ಗೊತ್ತು ಮಾಡೋದ್ರಲ್ಲಿ ನಾವು ರೀಚ್ ಆಗಿಲ್ಲ. ಓಕೆ, ರಾಯಲ್ ಸಿನಿಮಾ ಇದೆ 24 ರಿಲೀಸ್ಗೆ ರೆಡಿ ಆಗಿದೆ. ನಮ್ಮ ನಿರ್ದೇಶಕರು ನನ್ನ ಫೇವರೆಟ್ ನಿರ್ದೇಶಕರುಗಳಲ್ಲಿ ಒಬ್ರು. ಅದು ನಾನು ಸುಮ್ಮನೆ ಹೇಳ್ತಾರೆ ಯಾವ್ದಂದ್ರೆ ಆಕ್ಚುಲಿ ಹೌದು, ಬಿಕಾಸ್ ಆಫ್ ದ ಜಾನರ್ ಯು ಚೂಸ್. ಪ್ರತಿ ಸಲ ಸ್ವಲ್ಪ ಲೇಟ್ ಆಗಿ ಬಂದ್ರು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಬರ್ತಿದ್ದಾರೆ ಸರ್. ಏನ್ ಹೇಳ್ತೀರಾ? ಏನಿಲ್ಲ, ಅದೇ ನೀವು ಹೇಳ್ದಂಗೆ ಒಂದು ಬೇರೆ ತರದೇ ಪ್ರಯತ್ನ ಪಡೋಣ. ಅಂದ್ರೆ ನನ್ನೊಂದು ಬೇಸಿಕ್ ಕ್ಯಾರೆಕ್ಟರ್ ಇದೆ. ನಾನು ಬೇಗ ಬೋರ್ ಆಗ್ಬಿಡ್ತೀನಿ. ನಾನು ಯಾವಾಗಲೂ ನನ್ನ ಹೆಂಡತಿಗೆ ಹೇಳ್ತಿರ್ತೀನಿ, ನೀನು ಒಬ್ಳೆ ಕಡೆ ಇಷ್ಟು ವರ್ಷ ಆದ್ರೂ ಬೋರ್ ಆಗಿಲ್ಲ ನನಗೆ ಅಂತ. ಅವ್ಳು ಹೇಳ್ತಾಳೆ, ಇಲ್ಲ ನಾನು ನಿಮ್ಗೆ ಬೋರ್ ಆಗದೇ ಇರೋ ತರ ನೋಡ್ಕೋತಾ ಇದ್ದೀನಿ ಅದಕ್ಕೆ ಅಂತ. ಮಾನಸ. ಸೊ ಇಲ್ಲಿ ಅದೇ ಜೊತೆಲಿ ಈ ತರದ್ದು ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ನನ್ಗೆ ಅನ್ಸಲ್ಲ. ನವಗ್ರಹ ಹತ್ರ ಇನ್ನೊಂದು ಮಾಡ್ಬೇಕು ಅಂತ ಅನ್ಸಲ್ಲ. ಬಟ್ ಈಗ ನವಗ್ರಹ ಎಲ್ಲರೂ ತುಂಬಾ ಜನ ಡಿಮಾಂಡ್ ಮಾಡ್ತಿರೋದ್ರಿಂದ ನವಗ್ರಹ 2 ಬಗ್ಗೆ ಐ ಹ್ಯಾವ್ ಟು ರೀಥಿಂಕ್ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಯು ಹ್ಯಾವ್ ಟು ರೀಥಿಂಕ್ ಅಲ್ಲ, ಯು ಹ್ಯಾವ್ ಟು ರೀಥಿಂಕ್ ಅಂತ. ಅಲ್ಲ, ಈಸ್ ನಾಟ್ ರೀಥಿಂಕಿಂಗ್, ಈಸ್ ಡೂಯಿಂಗ್ ಇಟ್ ಅಂತ. ಸೊ ಆ ತರನೇ ಇವನ್ ರಾಯಲ್ ಅಷ್ಟೇ ಒಂದು ಬೇರೆ ತರದೇ ಪ್ರಯತ್ನ ಪಟ್ಟು ಒಂದು ಬೇರೆ ಕಥೆನೇ ಜನಗಳಿಗೆ ಹೇಳೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ. ಅಂಡ್ ನಂದು ತುಂಬಾ ಆನೆಸ್ಟ್ ಆಗಿ ನಾನು ಎಲ್ಲ ಸಿನಿಮಾನು ಮಾಡ್ತೀನಿ. ಅದಕ್ಕೆ ಯಾವತ್ತೂ ನಮ್ಮ ಪ್ರೇಕ್ಷಕರು ನನಗೆ ಡಿಸಪಾಯಿಂಟ್ ಮಾಡಿಲ್ಲ. ನನ್ನ ಪ್ರಯತ್ನನೆಲ್ಲ ತುಂಬಾ ಖುಷಿ ಪಟ್ಟು ಬಾಚಿ ತಪ್ಕೊಂಡಿದ್ದಾರೆ. ಹಂಗೆ ರಾಯಲ್ನು ತಪ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಇವರು ಸ್ವ್ಯಾಗ್ ಹೀರೋ. ನನ್ಗೆ ಇವರು ಕೆಲವೊಂದು ಪಾತ್ರಗಳು ಮಾಡೋದಕ್ಕಿಂತ ಫುಲ್ ಫ್ಲೆಡ್ಜ್ ಆಗಿ ಇವರೇ ಒಂದು ಮೈನ್ ನಾಯಕ ನಟನಾಗಿ ಇನ್ನೂ ಕೂಡ ಸಾಕಷ್ಟು ಪಾತ್ರಗಳು ಮಾಡುವಂತ ಕ್ಯಾಲಿಬರ್ ಇರುವ ಒಬ್ಬ ಕಲಾವಿದ. ಸೊ ಅದನ್ನ ನಾನು ಪ್ರತಿ ಸಲ ಹೇಳ್ತೀನಿ ಸರ್. ರಾಯಲ್ ಇಸ್ ರಾಯಲ್ ಎಂಟರ್ಟೈನಿಂಗ್ ಸಿನಿಮಾ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಲವರ್ಸ್ ಜೊತೆ, ತಂದೆ ತಾಯಿ, ಬ್ರದರ್ ಸಿಸ್ಟರ್ ಯಾರಿದ್ದಾರೆ ಎಲ್ಲರ ಜೊತೆನೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ 24ನೇ ತಾರೀಕಿಂದ ಥಿಯೇಟ್ರಲ್ಲಿ ಇರುತ್ತೆ. ನೀವೆಲ್ಲರೂ ಬಂದು 1-2 ಸಲ 3 ಸಲ ನೋಡೋದು ಜಾಸ್ತಿ ಖುಷಿ ಪಡ್ತೀವಿ. ನನಗೆ ದಿನಕರ್ ಸರ್ ಈಗ ನಾನು ಅನ್ಕೊಂಡಿದ್ದೆ ಅವ್ರ ನೆನಪಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಲೈಫ್ ಜೊತೆ ಒಂದ್ಸರ್ತಿ ಸಿನಿಮಾ ಬಂದು ಎಷ್ಟು ವರ್ಷ ಆಯ್ತು? 2018. ನಾನು ಅವಾಗ ಇವ್ರ ಸಿನಿಮಾಗೆ ಒಂದು ಯಾವ ಪಾತ್ರಕ್ಕೆ ಸರ್ ನಾನು ಡಬ್ಬಿಂಗ್ ಮಾಡಕ್ ಬಂದಿದ್ದು? ಹೌದು, ಡಬ್ಬಿಂಗ್ ಅಂತ ಹೋಗಿದ್ವಿ, ಬಟ್ ಅದು ಆಮೇಲೆ ಆಗ್ಲಿಲ್ಲ. ಅದು ಟೆಸ್ಟ್ ಮಾಡಿದ್ವಿ. ಅದು ನನಗೆ ನೆನಪಿದೆ, ಬಿಕಾಸ್ ನನಗೆ ಆಬ್ವಿಯಸ್ಲಿ ನೆನಪಿರುತ್ತೆ. ದಿಸ್ ಇಸ್ ದಿನಕರ್ ಸರ್, ದಿನಕರ್ ತೂಗುದೀಪ್ ಸರ್. ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು. ಬಟ್ ಅವರು ಅದೇ 2018, ಈಗ ನಾವು ಸಿಕ್ಕಿದ್ರೆ 2024 ಅನ್ಕೊಂಡೆ. ಇವತ್ತು ಅದನ್ನ ನೆನಪಿಟ್ಕೊಂಡು ಡೈಲಿ ಬೇಸಿಸ್ ಎಷ್ಟು ಜನ ಮೀಟ್ ಆಗ್ಬೋದು ಅವರು. ಒಬ್ಬ ನಿರ್ದೇಶಕ ಆಗಿ ನೀವು ಆ ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾದಲ್ಲಿ ನನ್ನ ಸಿನಿಮಾಗೆ ನೀವು ಡಬ್ಬಿಂಗ್ ಮಾಡಕ್ ಬಂದಿರೋ ನಾನು ಸರ್ ಮೆಮೊರಿ ಪವರ್. ನನಗೆ ನೆನಪುಗಳು ಇರಲ್ಲ, ಬಟ್ ಸಿನಿಮಾ ವಿಚಾರ ಯಾವಾಗ ಮರೆಯಲ್ಲ. ನಂಗೆ ಈಗಲೂ ಜೊತೆಯಲ್ಲಿ ಈ ಸೀನಲ್ಲಿ ರಮ್ಯಾ ಏನ್ ಕಾಸ್ಟ್ಯೂಮ್ ಹಾಕಿದ್ದು ಅಂತ ಕೇಳಿ ನಾನು ಹೇಳ್ತೀನಿ. ಅಷ್ಟು ತಲೆ ಕೂತಿದೆ. ಬೇರೆ ಎಲ್ಲ ಮರ್ತ್ಬಿಡ್ತೀನಿ ನಾನು. ಈಗ ನೀವು ಕ್ವಶನ್ ಕೇಳಿದ್ರೆ ಇಂಟರ್ವ್ಯೂ ಮರ್ತ್ಬಿಟ್ಟಿರ್ತೀನಿ ಹೊರತು ಸಿನಿಮಾಗಳು ಮರೆಯಲ್ಲ.
ಬೆಸ್ಟ್ ವಿಷಸ್ ಸರ್. ಥ್ಯಾಂಕ್ ಯು ಬೇಗ ಬೇಗ ಬನ್ನಿ ಸಿನಿಮಾ. ಖಂಡಿತ ಹಂಗೆ ಆಕ್ಷನ್ ಜಾನರು, ಸೈನ್ಸ್ ಫಿಕ್ಷನ್, ಸಸ್ಪೆನ್ಸ್ ಥ್ರಿಲ್ಲರ್, ಎಲ್ಲಾ ಜಾನರು ರಘು ಸರಿ ಸಿಗೋಂಗಾಗ್ಲಿ, ಕನ್ನಡದಲ್ಲೇ ಸಿಗೋಂಗಾಗ್ಲಿ, ಬೇರೆ ಭಾಷೆಯಲ್ಲೂ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ. ನಂಗೆ ತುಂಬಾ ಖುಷಿ ಅದು. ಆದ್ರೆ ಹೆಚ್ಚೆಚ್ಚು ಕನ್ನಡದಲ್ಲಿ ನಿಮ್ಗೆ ಅವಕಾಶ. ಹೌದು, ಕನ್ನಡ ಸಿನಿಮಾ ಜಾಸ್ತಿ ಮಾಡಿ. ಹೌದು, ಜಾಸ್ತಿ ಮಾಡಿ. ಮಾಡ್ತೀನಿ. ನನಗೆ ಆ ಥರ ಅವಕಾಶ ಕೊಟ್ಟರೆ 100% ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಸಿನಿಮಾಗಳನ್ನ ಮಾಡೋ ಪ್ರಯತ್ನ ಅಂತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೈಮ್ ಎಷ್ಟು ಜಯಂತ್? ಟೈಮು 7:35. ಆಗ್ಲೇ 6:15 ಅಂತಿದೆ, ಈಗ 7 ಸಮಯ. ಓಕೆ, ಆಗ್ಲೇ 6:15 ಅಂದಿದೆ, ಈಗ ಸಮಯ. ಇದು ಯಾವುದೋ ಎ ಐ ರೋಬೋಟ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಥರ. ಸೊ 7:30 ಆದ್ರೂ ನಾವೆಲ್ಲರೂ ಅಷ್ಟೇ ಎನರ್ಜಿಲಿ ಫುಲ್ ಗ್ಲೋ ಅಲ್ಲಿದ್ದೀವಿ. ಬಿಕಾಸ್ ಈಗ ಆಲ್ರೆಡಿ ನಾವು ದಿನಕರ್ ಸರ್ ಮತ್ತು ರಘು ಅವ್ರದ್ದು ಇಂಟರ್ವ್ಯೂ ಮಾಡಿದ್ವಿ, ಸೂಪರಾಗಿ ಬಂತು ಕಂಟೆಂಟ್ ನಾವು ಅಂದ್ಕೊಂಡಂಗೆ. ಈಗ ವಿರಾಟ್ ಅವರು, ಸಂಜನಾ ಅವ್ರದ್ದು ಇಂಟರ್ವ್ಯೂ ಬಾಕಿ. ನಾನು ಈ ಥರ ಸೆಲ್ಫಿ ವಿಡಿಯೋ ಮಾಡುವಾಗ ನಾನು ಏನು ಮಾಡ್ತೀನಿ ಗೊತ್ತಾ? ಕ್ಯಾಮ್ರಾ ನೋಡಲ್ಲ, ನಾನು ನೋಡ್ಕೊತಾ ಇರ್ತೀನಿ. ನೀವು ಕ್ಯಾಮ್ರಾ ನೋಡಬೇಕು. ಕ್ಯಾಮ್ರಾ ನೋಡಬೇಕು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಸ್ಥೆಟಿಕ್ ಅಂಕಿತಾ ಬ್ಲಾಗ್ಸ್. ಆ್ಯಂಡ್ ಈ ಬ್ಲಾಗ್ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನನ್ನ ಅಭಿಮಾನಿ ಜಯಂತು. ನಾವೆಲ್ಲ ಎಷ್ಟು ವರ್ಷದಿಂದ ಜಯಂತ್ ಒಟ್ಟಿಗೆ ಕೆಲಸ ಮಾಡ್ತಾರೆ? 2020 ನಾನು ಮೆಟ್ರೋ ಸಾಗಕ್ಕೆ ಸೇರ್ತಾ 2020 ಲಾಕ್ ಆಗಿರ್ಬೇಕು, ಹೆಲ್ಪ್ ಮಾಡಿ. ಓಕೆ, ಯಾವ್ದಾದ್ರು ಗಂಡು ಚೆಕ್ ಟೈಪ್ ಯು ಆರ್ ಸೇಫ್. ನೀವು ಕೂದಲು ಬಿಟ್ಟಿದ್ದೀರ ಹುಷಾರು. ಬ್ಲಾಗ್ ಮಾಡ್ತಾವ್ರೆ, ಹಂಗೆ ಬರುತ್ತೆ. ಲಾಸ್ಟ್ ಇಂಟರ್ವ್ಯೂಗೂ ಇಷ್ಟು ಎಂತೂಸಿಯಾಸ್ಟಿಕ್ ಆಗಿ, ಇಷ್ಟು ಫ್ರೆಶ್ ಆಗಿ ಕಾಣಿಸ್ತಿದ್ರಲ್ಲ ಇಬ್ರು. ಏನ್ ಸಿಕ್ಕ ದೇವನಿಂದ ಹಿಂಗೆ ಎವರ್ ಫ್ರೆಶ್. ಸಂಜನಾ ಅವ್ರಿಗೆ ಆನ್ಸರೇ ಬರ್ತಲ್ಲ, ಅವ್ರದ್ದು ಆನ್ಸರ್ ಕೇಳ್ಬಿಟ್ಟು. ಪಾಪ ಅವ್ರಿಗೆ ನಾಳೆ ಶೂಟಿಂಗ್ ಇದೆ ಪಾಪ. ಬ್ರೋ ನಾನು ಏನಾದ್ರೂ ಅವ್ರು ಹೇಳಿದ್ದು. ಇದೇ January 24 ನಮ್ಮ ಮೂವಿ ರಾಯಲ್ ರಿಲೀಸ್ ಆಗ್ತದೆ. ನೀವೆಲ್ಲರೂ ಫಾಸ್ಟ್ ಅಂಡ್ ಕ್ಯೂರಿಯಸ್ ಆಗಿ ಹೋಗಿ ಟಿಕೆಟ್ ತಗೊಳ್ಳಿ, ನಮ್ಮ ಸಿನಿಮಾ ನೋಡಿ. ಎಷ್ಟು ಫಾಸ್ಟ್ ಅಂಡ್ ಕ್ಯೂರಿಯಸ್ ಆಗಿ ಮುಗಿಸಿದ್ವಿ ಅಂದ್ರೆ ಇಂಟರ್ವ್ಯೂ. ಇದನ್ನ ಹೆಂಗೆ ಗೊತ್ತಾ? 2 3 4 5 That's 1 2 3 4 5 ಅಲ್ಲ ಇದನ್ನ ಹೆಂಗೆ ಗೊತ್ತಾ? ಇದನ್ನ ಮಾಡ್ತೀವಲ್ಲ, ಇದು ಫಾಸ್ಟ್ ಆಗಿ ಆಗ್ಬೇಕು. ಇದು ಅಂತ ಬರೋ, ಇದು ಫಾಸ್ಟ್ ಆಗಿ ಇದು ಫಾಸ್ಟ್ ಆಗಬೇಕು. 1 2 ಏನಲ್ಲಿ 1 2 ಅಂತಲ್ಲ, ಇದೊಂದು ಸ್ಪೇಸ್ ಅಂದ್ರೆ ನೆಕ್ಸ್ಟ್ ಇಂದ 3 1 2 3 4 ಅದು ಫಾಸ್ಟ್ ಆಗಬೇಕು. ಕೈ ನೋವಾಗೋಯ್ತು. 1 2 ಅದು ಫಾಸ್ಟ್ ಆಗಬೇಕು. ಇದು ಇದೆಯಲ್ಲ, ಇದು ಒಂದು ಸ್ಪೀಡ್ ಆಯ್ತಾ? ಇದಾದ್ಮೇಲೆ ಇದು ಫಾಸ್ಟ್ ಆಗಬೇಕು. ಕರೆಕ್ಟ್ ಗರ್ಲ್, ಗುಡ್ ಗೋಯಿಂಗ್. ಕಮ್ ಆನ್. ಇಟ್ಸ್ ನಾಟ್ ರಾಯಲ್. ಯಾ, ರಾಯಲ್ ಸಾಂಗ್ ಮಾಡ್ತಾ ಇದ್ದಾರೆ. 24ನೇ ತಾರೀಕು ರಿಲೀಸ್ ಆಗ್ತದೆ. ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾ ನೋಡಿ ವಿಸಲ್ ಮಾಡಿ.